ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಲಾಸ್ಟ್ ವೀಕು ನಾನು ನನ್ನ ಅಣ್ಣ ವಿನೋದ್ ಮನೆಗೆ ಹೋದಾಗ ಅವನು ಒಂದು ಸೀಕ್ರೆಟ್ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿಕೊಟ್ಟ. ಅದ್ಯಾ ರೆಸಿಪಿ ಅಂದರೆ ಎಗ್ ಫ್ರೈಡ್ ರೈಸ್. ಫಸ್ಟ್ ಲುಕ್ಗೆ ಸಿಂಪಲ್ ಅನ್ಸಿದ್ರು ಟೇಸ್ಟ್ ಮಾಡಿದ್ಮೇಲೆ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಆ ರೆಸಿಪಿ ಟೇಸ್ಟ್ ಮಾಡಿದ ತಕ್ಷಣ ಇದನ್ನ ನಾನು ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು ಅಂತ ಅವನ ಹತ್ರ ರೆಸಿಪಿ ಕೇಳಿ ತಿಳ್ಕೊಂಡಿದ್ದೆ. ಫೈನಲಿ ಇವತ್ತು ನಾನು ಮನೆಯಲ್ಲೇ ಆ ರೆಸಿಪಿ ಟ್ರೈ ಮಾಡಿ ನೋಡಿದ್ದೀನಿ. ಸೀರಿಯಸ್ಲಿ ಸಖತ್ ಟೇಸ್ಟಿಯಾಗಿ ಬಂದಿದೆ. ಮತ್ತೆ ಈ ರೆಸಿಪಿ ಸ್ಪೆಷಲ್ ಏನಂದ್ರೆ ತುಂಬಾ ಈಸಿ, ಕ್ವಿಕ್ ಅಂಡ್ ಬ್ಯಾಚುಲರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್, ತುಂಬಾ ಬೇಗ ರೆಡಿ ಆಗುತ್ತೆ, ಆದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಬನ್ನಿ, ತಡ ಯಾಕೆ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಫಸ್ಟಲ್ಲಿ ನಾನು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನ್ ಕಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 3 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರ್ ಎಣ್ಣೆಲಿ ಹೇಗೆ ಫ್ರೈ ಮಾಡ್ಕೋಬೇಕಂದ್ರೆ ಸ್ವಲ್ಪ ರೋಸ್ಟ್ ಆಗಬೇಕು, ಆದರೆ ಕಲರ್ ಚೇಂಜ್ ಆಗಬಾರ್ದು. ಅಷ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಅಥವಾ 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಇದಾದ್ಮೇಲೆ ನೋಡಿ, ಇಲ್ಲೂ ಕೂಡ ಚಿಲ್ಲಿ ಪೌಡರು ಎಲ್ಲೂ ಸೀದಿಲ್ಲ. ಸೊ ಇದು ಕೇರ್ಫುಲ್ ಆಗಿ ಮಾಡ್ಕೋಬೇಕಾಗಿರುವಂಥ ಸ್ಟೆಪ್ಪು. ಈಗ 3ರಿಂದ 4 ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಸ್ಲಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 4 ಈರುಳ್ಳಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಎಗ್ಗೆ 1 ಮೀಡಿಯಂ ಸೈಜ್ಡ್ ಈರುಳ್ಳಿನ ಮೆಷರ್ಮೆಂಟ್ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಹಾಕೋಬಹುದು. ನಾನಿಲ್ಲಿ 8 ಎಗ್ ಯೂಸ್ ಮಾಡ್ತಿರೋದ್ರಿಂದ 4 ಈರುಳ್ಳಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲ ಈ ಥರ ಬಿಟ್ಕೊಂಡ್ಮೇಲೆ ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಾಕಿ ಮತ್ತೆ ಫ್ಲೇಮ್ನ ಲೋ ಮಾಡಿ 1-2 ನಿಮಿಷ ಕುಕ್ ಮಾಡ್ಕೋಬೇಕು. ಮತ್ತೆ ಆನಿಯನ್ನು ನೀಟಾಗಿ ಸಾಲ್ಟ್ ಜೊತೆ ಬ್ಲೆಂಡ್ ಆಗಬೇಕು ಆ್ಯಂಡ್ ಕಂಪ್ಲೀಟಾಗಿ ಫ್ರೈ ಆಗಬೇಕು. ನಾವಿಲ್ಲಿ ಆನಿಯನ್ ಕೂಡ ರೋಸ್ಟ್ ಮಾಡೋ ಹಾಗಿಲ್ಲ. ಇಲ್ಲಿ ನಾನು ಒಂದು ಬೌಲ್ಗೆ 8 ಮೊಟ್ಟೆ ಒಡೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಸೊ ಫ್ಲೇಮ್ ಕಡಿಮೆ ಇರಲಿ, ಇಲ್ಲ ಅಂದರೆ ಸೀದ್ಬಿಡುತ್ತೆ. ಎಗ್ ಹಾಕಿದ ತಕ್ಷಣ ಗಟ್ಟಿ ಆಗಕ್ಕೆ ಶುರು ಆಗುತ್ತೆ. ನಾವು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಆ್ಯಂಡ್ ಫ್ಲೇಮ್ ಕೂಡ ಲೋ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ತಳ ಸೀದ್ಬಿಡುತ್ತೆ. ಈಗ ನೋಡ್ಬೋದು ನೀವು, ಮೊಟ್ಟೆ ನೀಟಾಗಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಗಟ್ಟಿಯಾಗಿ ಕಂಪ್ಲೀಟಾಗಿ ಅದರಲ್ಲಿರೋ ಅಂಥ ಮಾಯಿಶ್ಚರ್ ಕಂಟೆಂಟು ನೀಟಾಗಿ ಅಬ್ಸರ್ವ್ ಆಗಿ ಡ್ರೈ ಆಗೋವರೆಗೂ ನಾವು ಎಗ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನೀವು ನೋಡ್ಬೋದು, ಆಗಲೇ ಹಾಕಿದಾಗ ಎಷ್ಟು ಲಿಕ್ವಿಡ್ ಆಗಿತ್ತು, ಈಗ ಸ್ವಲ್ಪ ಗಟ್ಟಿಯಾಗಿದೆ ಆ್ಯಂಡ್ ಮಾಯಿಶ್ಚರ್ ಕೂಡ ನೀಟಾಗಿ ಅಬ್ಸರ್ವ್ ಆಗಿದೆ. ತುಂಬ ಫ್ರೈ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ರಬ್ಬರ್ ಥರ ಹಾರ್ಡ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ತುಂಬ ಚೀನಿ ಅನಿಸುತ್ತೆ. ಈಗ ನಾನು 2 ಟೀ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್ ಹಾಕ್ತಾ ಇದ್ದೀನಿ ಆ್ಯಂಡ್ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವಾಗೂ ಅಷ್ಟೇ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಸಾಫ್ಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಎಗ್ ಫ್ರೈಡ್ ರೈಸ್ ಆಗಲಿ, ಎಗ್ ಬುರ್ಜಿ ಆಗಲಿ. ಈಗ 1 ನಿಮಿಷ ನಾನು ಕುಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ನಾನು ರೆಡಿ ಮಾಡಿಟ್ಕೊಂಡಿರೋ ಅಂಥ ಅನ್ನ ಹಾಕ್ತಾ ಇದ್ದೀನಿ. 1 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಅದನ್ನ ಈ ತರ ಸ್ಲೋ ಆಗಿ ಜೆಂಟಲ್ ಆಗಿ ಸ್ಪ್ರೆಡ್ ಮಾಡಿ 5 ನಿಮಿಷ ಬಿಟ್ಬಿಡ್ತೀನಿ. ಅನ್ನ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ನಾನು 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಇದ್ರ ಜೊತೆಗೆ ಆಪ್ಷನಲ್, ಇದು ಖಾರ ಸಾಕು ಅಂದ್ರೆ ನೀವು ಹಾಕೊಳ್ಳಕ್ ಹೋಗ್ಬೇಡಿ. ನಾನು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಮತ್ತೆ ಹಾಕೊಂಡೆ. ಮತ್ತೆ ಸೋಯಾ ಸಾಸ್ ತಗೊಂಡಿದ್ದೀನಿ, ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಸ್ವಲ್ಪ ಹುಳಿ ಫ್ಲೇವರ್ ಬೇಕು ಅಂದರೆ ನೀವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು. ಇದಾದ್ಮೇಲೆ ನಾನು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ನಿಮಗೆ ತುಂಬ ಸ್ಪೈಸಿ ಆಗುತ್ತೆ ಅಂದರೆ ಯು ಕ್ಯಾನ್ ಸ್ಕಿಪ್. ಆ್ಯಂಡ್ ಬರೀ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕಿ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು, ಸಾಫ್ಟಾಗಿ ಜೆಂಟಲ್ ಆಗಿ. ಬಿಕಾಸ್ ತುಂಬ ನಾವು ಮಿಕ್ಸ್ ಮಾಡಿದ್ರೆ ಅನ್ನ ಸ್ವಲ್ಪ ಸಾಫ್ಟಾಗಿ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ, ಇಷ್ಟೇ ಫ್ರೆಂಡ್ಸ್, ಎಗ್ ಫ್ರೈಡ್ ರೈಸ್. ಅದು ನಮ್ಮಣ್ಣನ ಸೀಕ್ರೆಟ್ ರೆಸಿಪಿ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾನು ಟೇಸ್ಟ್ ಮಾಡಿದ ತಕ್ಷಣ ಅವನ ಹತ್ರ ರೆಸಿಪಿ ಕೇಳಿ ಮತ್ತೆ ಈ ರೆಸಿಪಿ ಟ್ರೈ ಮಾಡಬೇಕಾದ್ರೆ ನಾನು ಬೆಳಿಗ್ಗೆ ಅವನ ಹತ್ರ
ರೆಕಾರ್ಡೆಡ್ ವಾಯ್ಸ್ ಕೂಡ ಕಳಿಸ್ಕೊಂಡು ಈ ರೆಸಿಪಿ ಟ್ರೈ ಮಾಡಿದ್ದು. ಮನೇಲಿ ಸಖತ್ ಇಷ್ಟ ಆಯ್ತು ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ. ಅಂಡ್ ತುಂಬಾ 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 ಚೆನ್ನಾಗಿತ್ತು. ವೆರಿ ಸಿಂಪಲ್, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ, ಬೇಗ ರೆಡಿ ಆಗುತ್ತೆ. ಅಂಡ್ ಫಸ್ಟ್ ಬೈಟ್ ತಿಂದ್ಮೇಲೆ ನನ್ನ ಬ್ರದರ್ ರೆಸಿಪಿ ಯಾಕೆ ಸ್ಪೆಷಲ್ ಅಂತ ಅವತ್ತು ಗೊತ್ತಾಯ್ತು. ಅಂಡ್ ಇವತ್ತು ಕೂಡ ಅದೇ ಫ್ಲೇವರ್ ಇತ್ತು. ಸೊ ಐ ವಾಸ್ ವೆರಿ ಹ್ಯಾಪಿ. ಥ್ಯಾಂಕ್ಸ್ ಟು ಮೈ ಬ್ರದರ್ ವಿನೋದ್ ಫಾರ್ ದಿಸ್ ಅಮೇಝಿಂಗ್ ರೆಸಿಪಿ ನನ್ನ ಹತ್ರ ಶೇರ್ ಮಾಡಿದ್ದಕ್ಕೆ. ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಫೀಡ್ಬ್ಯಾಕ್ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಕ್ಕಾಪಟ್ಟೆ ಸಿಂಪಲ್ ಎಗ್ ಫ್ರೈಡ್ ರೈಸ್ ಬ್ಯಾಚುಲರ್ಸ್ಗೆ ಅಥವಾ ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿರೋಂಥ ಬಿಗಿನರ್ಸ್ಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂಥ, ಯೂಸ್ಫುಲ್ ಆಗುವಂಥ ಟೇಸ್ಟಿ ರೆಸಿಪಿ ಇದು. ಇವತ್ತೆಲ್ಲ ಯಾರ್ಯಾರು ನಾನು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ರೆಸಿಪಿ ವಿಡಿಯೋಸ್ ಹಾಗೆ ವ್ಲಾಗ್ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.